Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ಮೊಸರನ್ನ ಮಾಡೋಣ. ಮೊಸರನ್ನ ಮಾಡೋಕ್ಕೆ ಏನೇನು ಬೇಕು ನೋಡೋಣ. ನೋಡಿ, 1 ಕಪ್ ಮೊಸರು, ನೋಡಿ 2 ಎಷ್ಟು ಇದು ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಸಾಸಿವೆ, 2 ಹಸಿರು ಮೆಣಸಿನ್ಕಾಯಿ. ಈ ಹಸಿರು ಮೆಣಸಿನ್ಕಾಯಿ ನಾನು ಗೆಜ್ಜಿಬಿಟ್ಟು ಹಂಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಮೊಸರನ್ನಕ್ಕೆ. ಇದನ್ನು ಕಲ್ಲಲ್ಲಿ ಕೆಚ್ಕೊಳ್ಳೋಣ ಫಸ್ಟು. ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಳ್ಳೋಣ. ಅನ್ನ ಆಗಿದೆ, ಸ್ವಲ್ಪ ಆರಬೇಕು ಅನ್ನ. ನೋಡಿ, ಹಸಿರು ಮೆಣಸಿನ್ಕಾಯಿನ ಈ ಥರ ಕುಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮೊಸರನ್ನ. ಇದನ್ನೇನು ಒಗ್ಗರಣೆಗೆ ಹಾಕಲ್ಲ, ಹಂಗೆ ಡೈರೆಕ್ಟಾಗಿ ಹಾಕ್ತೀನಿ ನಾನು. ನೋಡಿ, ಕುಟ್ಟಿ ಆಗಿದೆ. ಇದೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಅದನ್ನು ಸೈಡಲ್ಲಿ. ಚಿಕ್ಕದು 2 ಹಸಿರು ಮೆಣಸಿನ್ಕಾಯಿ ಸಾಕು, ಸ್ವಲ್ಪ ಅನ್ನ ಮಾಡ್ತಿರೋದು. ನಾನು ಅನ್ನ ಸ್ವಲ್ಪ ಪ್ಲೇಟಲ್ಲಿ ಆರಕ್ಕಿಟ್ಟೋಣ. ಇದನ್ನು ಬಿಸಿ ಆರಲಿ. ಅಷ್ಟೊತ್ಕೊಂದು ಬಾಣಲೆ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ಎಣ್ಣೆ ಹಾಕೋಣ ನಾವು. ಬಾಣಲೆ ಬಿಸಿ ಆಗಲಿ, ಎಣ್ಣೆ ಹಾಕೋಣ. ಸ್ವಲ್ಪ ಸಾಕು ಎಣ್ಣೆ. ಇಲ್ಲ, ಕಾಯ್ತಾ ಇದ್ದೀನಿ. ರೆಡಿ ಆಗ್ಬೇಕಿಲ್ಲ. ಎಣ್ಣೆ ಬಿಸಿಯಾಗಿದ್ದು ಸಾಸಿವೆ ಹಾಕೋಣ. ಇದು ಸಾಸಿವೆ, ಗ್ಯಾಸ್ ಬಂದ್ ಮಾಡ್ತೀನಿ. ಸಾಸಿವೆ ಕರಿಬೇವಿನ ಸೊಪ್ಪು ಅಷ್ಟೇ ಸಿಡಿದ್ರೆ ಸಾಕು. ನಾವು ಅದಕ್ಕೆ ಅನ್ನ ಹಾಕೊಳ್ಳೋಣಂತೆ. ಅನ್ನ ಬಿಸಿ ಇರೋದ್ರಿಂದ ನಾನು ಇವಾಗಲೇ ಹಾಕಲ್ಲ ಅದನ್ನು, ಇದನ್ನೇ ಡೈರೆಕ್ಟಾಗಿ ಅನ್ನಕ್ಕೆ ಹಾಕ್ತೀನಿ. ನೋಡಿ, ಒಗ್ಗರಣೆ ಅದಕ್ಕೆ ಹಾಕಿದ್ದೀನಿ. ಬಿಸಿ ಸ್ವಲ್ಪ ಆಗಲಿ. ನೋಡಿ, ಸ್ವಲ್ಪ ಉಪ್ಪು ಹಾಕೋಣ. ನೋಡಿ, ಇದು ಹಸಿರು ಮೆಣಸಿನ್ಕಾಯಿ ಕುಟ್ಟಿದ್ನಲ್ಲ, 2 ಚಿಕ್ಕದು ಖಾರ ಇದೆ, ಅದಕ್ಕೋಸ್ಕರ ಚಿಕ್ಕದು 2 ಹಾಕಿದ್ದೀನಿ. ಇದ್ರ ಜೊತೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ಮನೇಲಿ ಮಾಡಿರಿ ಈ ಥರ, ಮನೆಯವರಿಗೆಲ್ಲರಿಗೂ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ತಿಂಡಿಗೆ. ಚಳಿಗಾಲದಲ್ಲಿ ಮೊಸರನ್ನ ತಿನ್ನೋಕ್ಕಾಗಲ್ಲ, ಬೇಸಿಗೆಲಾದರೆ ತುಂಬ ಚೆನ್ನಾಗಿ ಇರುತ್ತೆ. ಅನ್ನ ಮೆತ್ತಗಿರಬೇಕು. ಸೊಸೈಟಿ ಅಕ್ಕಿದಾದರೆ ಚೆನ್ನಾಗಿರುತ್ತೆ. ನಾನು ಸೊಸೈಟಿ ಅಕ್ಕಿ ಹಾಕಿಲ್ಲ, ಅಂಗಡಿ ಅಕ್ಕಿನೇ ಹಾಕಿದ್ದೀನಿ. ಅದನ್ನೇ ಸ್ವಲ್ಪ ನೀರು ಜಾಸ್ತಿ ಇಟ್ಟು ಬೇಯಿಸಿದ್ರಾಯ್ತು. ಇದು ಆರಿದ ಮೇಲೆ ಮೊಸರು ಇಡಬೇಕು, ಇಲ್ಲಾಂದರೆ ಇದು ಮೊಸರು ನೀರು ಹೊಡ್ಕೊಂಡಂಗೆ ಆಗುತ್ತೆ. ಬಿಸಿ ಅನ್ನಕ್ಕೆ ಮೊಸರು ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಬಿಸಿ ಆರಲಿ. ಬಿಸಿ ಬಿಸಿ ಇದೆ. ಕರೆಂಟ್ ಹೋಗಿದೆ, ಫ್ಯಾನು ಇಲ್ಲ, ಅದಕ್ಕೋಸ್ಕರ ಆರಿಸ್ಬೇಕು. ನೋಡಿ, ಆರಿದೆ. ನಾವು ಮೊಸರು ಹಾಕೊಳ್ಳೋಣ. ಈ ಬಟ್ಲಲ್ಲಿ ಇಟ್ಟಿದ್ನಲ್ಲ, ನೋಡಿ ಗಾಜಿನ ಬಟ್ಲಲ್ಲಿ ಒಂದು ಬಟ್ಲು ಇಟ್ಟಿದ್ದೆ. ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಬೋದು, ಇಲ್ಲಾಂದ್ರೆ ಹಾಲು ಹಾಕ್ಕೋಬೋದು. ಹುಳಿ ಇದ್ದರೆ ಹಾಲು ಹಾಕ್ಬೋದು. ಇದು ಹುಳಿ ಇಲ್ಲ, ನಂದಿನಿ ಮೊಸರು ನೆನ್ನೆ ತಂದಿದ್ದು, ಹುಳಿ ಬಂದಿಲ್ಲ ಅಷ್ಟು. ಸಿಪ್ಪೆ ಇದೆ, ಸ್ವಲ್ಪ ಉಪ್ಪು ಹಾಕೋಣ.
ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆಯೋಣ. ಹೇಗಿದೆ ಅಂತ ಟೇಸ್ಟ್ ನೋಡೋಣ. ನೀವು ಮನೇಲಿ ಮಾಡಿರಿ ಈ ಥರ. ಹಸಿಮೆಣಸಿಕಾಯಿ ಹಸಿದೇ ಹಾಕಬೇಕು ನೋಡಿ. ಖಾರ ಕಮ್ಮಿ ಆದರೆ ಬೇಕಾದರೆ ಇನ್ನೊಂದು ನೀವು ಗೆಜ್ಜಿ ಹಾಕ್ಬೋದು. ಅದಕ್ಕೆ ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ. ಕಮೆಂಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ವಿಡಿಯೋ ಫುಲ್ ವೀಕ್ಷಣೆ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.